ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈಗ ಎಲ್ಲೆಲ್ಲಿಂದ ಬಂದವರು ಇಲ್ಲಿದ್ದೀರಿ? ದಾವಣಗೆರೆಯಿಂದ ಬಂದವರಿದ್ದೀರಿ, ಗೌರಿಬಿದನೂರಿಂದ ಬಂದವರಿದ್ದೀರಿ, ಚಿತ್ರದುರ್ಗದಿಂದ ಬಂದವರಿದ್ದೀರಿ. ನಿಮ್ಮ ಪ್ರೀತಿಯಿಂದನೇ ಕನ್ನಡ ಅನ್ನೋದು ಇನ್ನೂ ಉಸಿರಾಡ್ತಾ ಇರೋದು. ಅದಕ್ಕಾಗಿ ಮೊದಲು ನಿಮಗೆಲ್ಲರಿಗೂ ಕಾಂಗ್ರೆಚುಲೇಷನ್. ಯಾಕಂದ್ರೆ ಆ ಕನ್ನಡಕ್ಕಾಗಿನ ತುಡಿತ, ಕನ್ನಡಕ್ಕಾಗಿನ ಪ್ರೀತಿ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಕನ್ನಡ ಪುಸ್ತಕಗಳು ಬರ್ತವೆ, ಕನ್ನಡ ಕವಿಗಳು ಇರ್ತಾರೆ, ಕನ್ನಡ ಚಿತ್ರಗಳು ಬರ್ತವೆ, ಕನ್ನಡ ಕಲಾವಿದರು ಇರ್ತಾರೆ. ಈ ಕನ್ನಡದ ಪ್ರೀತಿ ಯಾವತ್ತೂ ಇರಬೇಕು. ಆ ಪ್ರೀತಿಗೆ ಕುಮ್ಮಕ್ಕು ಕೊಡುವಂತೆ ಶ್ರೀಕಾಂತ್ ಅಂತವರು, ಸೂರಿ ಅಂತವರು ಇಂಥ ಚಿತ್ರಗಳನ್ನು ತರಬೇಕು ಮತ್ತು ಆ ಮೂಲಕ ಕನ್ನಡದ ಉಸಿರಾಟಕ್ಕೆ ಒಂದು ಹೊಸ ಚೈತನ್ಯವನ್ನು ಕೊಡಬೇಕು ಅಂತ ತುಂಬಾ ಖುಷಿ ಆಯಿತು. ಯಾಕಂದ್ರೆ ಒಂದು ಎಳೆಯರ ಬಳಗ ಇದೆ, ಎಳೆಯರ ಬಳಗ ಇರುತ್ತೆ. ಇದು ಎಳೆಯರ ಬಳಗ. ಕರಣ್ ರಾಜ್ ನನ್ನ ಬಹಳ ಪ್ರೀತಿಯ ಯುವ ಸಂಗೀತ ತಜ್ಞ, ನನ್ನ ಪಕ್ಕದ ಮನೆಯವನು ಬೇರೆ. ಹೌದು, ಅವನು ಏನ್ ಮಾಡಿದ್ರು ಕೂಡ ನನಗೆ ಮೊದಲು ಕೇಳಿಸುತ್ತೆ, ಉಳಿದವರಿಗೆ ಆಮೇಲೆ ಕೇಳಿಸುತ್ತೆ. ಸೊ ಇಲ್ಲಿಯ ಹೆಚ್ಚಿನ ಹಾಡುಗಳನ್ನ ನಾನು ನನ್ನ ಮನೇಲಿ ಬರೆದು ಅವನ ಮನೆಗೆ ಹೋಗಿ ಅವನ ಹಾಡು ತೋರಿಸಿ ಆ ಥರ ಆಗಿರೋದು. ಪಕ್ಕದ ಮನೆಯಲ್ಲಿ ಇದ್ದವರು ಏನಾದ್ರು ಅಡುಗೆ ಮಾಡೋದು ತಂದು ಕೊಡ್ತಾರಲ್ಲ, ಹಾಗೆ ಅವನೇನಾದ್ರೂ ಟ್ಯೂನ್ ಮಾಡಿದ್ರೆ ನಾನು ಕೇಳಿಸ್ತಾನೆ, ನಾನೇನಾದ್ರೂ ಬರೆದು ಅವನಿಗೆ ಕೇಳಿಸ್ತೀನಿ, ಓದಿಸ್ತೀನಿ. ಆ ಥರದ ಒಂದು ಕೌಟುಂಬಿಕ ಸಲಿಗೆಯಲ್ಲಿ, ಕೌಟುಂಬಿಕ ಪ್ರೀತಿಯಲ್ಲಿ ಈ ಚಿತ್ರದ ಹಾಡುಗಳು ತಯಾರಾಗಿವೆ. ಮತ್ತು ನನ್ನ ಪ್ರೀತಿಯ ಕಿರಣ್ ಕಾವೇರಪ್ಪ ಇಲ್ಲಿದ್ದಾರೆ, ಅವನು ಎಳೆಯ ಹುಡುಗ. ಆಮೇಲೆ ನನ್ನ ಬಂಧು ನಾಗೇಂದ್ರ ಪ್ರಸಾದ್, ಇವರೆಲ್ಲರ ಈ ಒಂದು ಕೌಟುಂಬಿಕತೆಯೇ ಈ ಚಿತ್ರದ ಸಂಗೀತದ, ಈ ಚಿತ್ರದ ಸತ್ವದ ಜೀವಾಳ. ಮತ್ತು ಸೂರಿ ನನಗೆ ಬಹಳ ಇಷ್ಟ, ಯಾಕಂದ್ರೆ ಅವರು ಪೇಂಟರ್, ಅವರು ಚಿತ್ರಕಲಾವಿದ. ಅವ್ರು ಏನು ಮಾಡಿದ್ರು ಅದಕ್ಕೊಂದು ವಿಜುವಲ್ ಕ್ವಾಲಿಟಿ ಇರುತ್ತೆ, ವಿಜುವಲ್ ಎಸ್ಥೆಟಿಕ್ಸ್ ಇರುತ್ತೆ. ಹೀಗಾಗಿ ಅವರು ಏನು ಮಾಡಿದ್ರು ಅದನ್ನು ನೋಡಬೇಕು ಅಂತ ಅನಿಸುತ್ತೆ. ಹೀಗಾಗಿ ಸೂರಿಯವರ ಈ ಒಂದು ಬಳಗದಲ್ಲಿ ಸೇರಿ ಈ ಹಾಡುಗಳನ್ನು ಬರೆದು ಅದು ನಿಮಗೂ ಇಷ್ಟ ಆಗಿ ಅದು ಚಿತ್ರಕ್ಕೂ ಒಂದು ಬೆಲೆ ತಂದು ಅದು 100 ದಿನ 125 ದಿನ ಓಡಿದೆ ಅಂತಂದ್ರೆ ಬಹಳ ದೊಡ್ಡದಾದಂತಹ ಒಂದು ಹೆಮ್ಮೆಯ ಮತ್ತು ಅಭಿಮಾನದ ಕ್ಷಣ ಇದು. ಯಾಕಂದ್ರೆ 10ನೇ ದಿನ, 3ನೇ ದಿನ, 4ನೇ ದಿನ ಅಂತ ಪೋಸ್ಟರ್ ನೋಡೋ ಕಾಲ ಇದು. ತುಂಬಾ ಬೇಜಾರಾಗುತ್ತೆ. ಗೋಡೆಗಳ ಮೇಲೆ ಕನ್ನಡ ಚಲನಚಿತ್ರಗಳ ಪೋಸ್ಟರ್ಗಳಲ್ಲಿ 3ನೇ ದಿನ, 8ನೇ ದಿನ, 4ನೇ ದಿನ ನೋಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಸಡನ್ ಆಗಿ 100ನೇ ದಿನ, 125ನೇ ದಿನ ಈ ತರದ ಈ ಒಂದು ಸಂಭ್ರಮ ಇವತ್ತು ಆಗ್ತಾ ಇರೋದಕ್ಕೆ ಈ ಟೀಮಿನ ಎಲ್ಲರ ಒಂದು ಪ್ಯಾಷನ್, ಒಂದು ವ್ಯಾಮೋಹ ಮತ್ತು ಒಳ್ಳೆಯದನ್ನೇನಾದ್ರೂ ಮಾಡೋಣ. ಕನ್ನಡ ಜನ ಕಾಯ್ತಾ ಇರ್ತಾರೆ, ಸುಮ್ಮನೆ ಏನೋ ಸುತ್ತಕೊಳ್ಳೋದಲ್ಲ, ಸ್ವಲ್ಪ ಕಷ್ಟಪಡೋಣ. ಒಂದು ಮಾತ್ರ ನಾನು ಅನುಭವದಿಂದ ಹೇಳ್ತೀನಿ, ಕಷ್ಟಪಟ್ಟರೆ ಖಂಡಿತ ಚಿತ್ರ ಚೆನ್ನಾಗಾಗುತ್ತೆ. ಯಾವುದೇ ಕೆಲಸ ಚೆನ್ನಾಗಾಗುತ್ತೆ. ಸ್ವಲ್ಪ ಚೂರು ಕಷ್ಟಪಡಬೇಕು. ನಾವು ನಮ್ಮ ಸ್ಟ್ರೀಮ್ ಅನ್ನ ಸ್ವಲ್ಪ ಹೆಚ್ಚಿಗೆ ಏನಾದರೂ ಮಾಡಕ್ ಕೊಡ್ಬೇಕು. ನೀವು ಒಲಿಂಪಿಕ್ ಪಂದ್ಯಗಳಲ್ಲಿ ಅಥವಾ ವರ್ಲ್ಡ್ ಸ್ಪೋರ್ಟ್ಸ್ ಅಲ್ಲಿ ನೋಡಿರ್ಬೋದು, ಹೈ ಜಂಪ್ ನಲ್ಲಿ ಒಬ್ಬನ ಹಾರ್ತಾನೆ, ಅವನಿಗೆ ಗೋಲ್ಡ್ ಮೆಡಲ್ ಸಿಗುತ್ತೆ, ಜನ ಕೂಗ್ತಾರೆ, ಅವನ ದೇಶದ ಧ್ವಜ ಹಾಕೊಂಡು ಕುಣಿತಾರೆ. ಆದ್ರೆ ಅವನಲ್ಲಿ ನಿಲ್ಸಲ್ಲ. ಅವನಿಗೆ ಗೋಲ್ಡ್ ಮೆಡಲ್ ಸಿಕ್ಕಿದ್ರು ಕೂಡ ಅವನು ತಿರುಗಿ ಬಂದು ಆ ಬಾರನ್ನು ಇನ್ನೊಂದು ಇಂಚ್ ಮೇಲೆ ಇಳಿಸಿ ಅಂತ ಹೇಳ್ತಾನೆ, ಮತ್ತೆ ಓಡಿ ಬಂದು ಮತ್ತೆ ಜಿಗಿತಾನೆ. ಯಾಕಂದ್ರೆ ಅವನಿಗೆ ಅವನ ಲಿಮಿಟ್ ಅನ್ನ ಸ್ಟ್ರೆಚ್ ಮಾಡುವಂತಹ ಒಂದು ಖುಷಿ ಇರುತ್ತೆ. ಮತ್ತು ಅವನು ಅದನ್ನು ಜಿಗಿದಾಗ ಇಡೀ ಮನುಕುಲವೇ ಅವನ ಜೊತೆಗೆ ಜಿಗಿದಿರುತ್ತೆ. ಅದು ಅವನೊಬ್ಬನ ಸಾಧನೆ ಆಗಿರೋದಿಲ್ಲ. ಆ ರೀತಿ ಪ್ರತಿಯೊಂದು ಕಲಾಕೃತಿಯು, ಕಲಾ ಸೃಷ್ಟಿಯು ಮನುಷ್ಯ ಚೇತನದ ಒಂದು ಅದ್ಭುತವಾದಂತಹ ಒಂದು ಸಾಧನೆ. ಆ ಸಾಧನೆಯನ್ನೆಲ್ಲ ಸೇರಿ ಸಂಭ್ರಮಿಸುತ್ತಿರೋದಕ್ಕೆ ನನಗೆ ತುಂಬಾ ಖುಷಿಯಾಗಿದೆ. ಕೇಳಿ ಸಾಹಿತಿ 2 ಮಾತು ಜಾಸ್ತಿ ಮಾತಾಡಿದೆ, ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ವಂದನೆ, ನಮಸ್ಕಾರ. ಸ್ಯಾಂಡಲ್ವುಡ್ನ ಎಲ್ಲ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ KFI.